ಇವತ್ತು ನಾವು ಕಮಸಂದ್ರ ಗ್ರಾಮ ಪಂಚಾಯತಿ ಕಚೇರಿ ಹತ್ರ ಇದ್ದೀವಿ. ಇಲ್ಲಿರೋರೆಲ್ಲ ಕೂಡ ಇದೇ ಗ್ರಾಮದ ವಾಸಿಗಳು. ಇದೇ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಅವರ ತಾತ ಮುತ್ತಾತರ ಕಾಲದಿಂದ ಇದೇ ಗ್ರಾಮದಲ್ಲಿ ವಾಸಿಯಾಗಿರುವಂಥ ನಿವಾಸಿಗಳು ಇವರೆಲ್ಲರೂ ಕೂಡ. ವಿಚಾರ ಏನಂತಂದರೆ, ಸರ್ವೆ ನಂಬರ್ 1 ಅಂತ ಕಮಸಂದ್ರ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಸುಮಾರು 100ಕ್ಕಿಂತ ಹೆಚ್ಚಿನ ಮನೆಗಳು ಈ ಸರ್ವೆ ನಂಬರ್ 1ರಲ್ಲಿದೆ. ಆದರೆ ಈ 100ಕ್ಕಿಂತ ಹೆಚ್ಚಿನ ಮನೆಗಳಿಗೆ ಇದುವರೆಗೂ ಕೂಡ ಯಾರಿಗೂ ಈ ಸತ್ತುನ ಈ ಪಂಚಾಯತಿಯಲ್ಲಿ ಮಾಡಿಕೊಡ್ತಾ ಇಲ್ಲ. ನಾವು ಪ್ರಶ್ನೆ ಇಲ್ಲಿ ಈ ಸತ್ತು ಮಾಡೋದಕ್ಕೆ ಪಂಚಾಯತಿಯಲ್ಲಿ ಹೋಗಿ ಏನು ಫಲಾನುಭವಿಗಳು ಪಂಚಾಯತಿಯಲ್ಲಿ ಅಧಿಕಾರಿಗಳನ್ನ ಕೇಳಬೇಕಾದ್ರೆ ಅವರು ಒಂದೇ ಹೇಳ್ತಾ ಇದ್ದಾರೆ, ಇದು ಸ್ಟೇನಲ್ಲಿದೆ, ಕೇಸ್ ಇದೆ, ನಾವು ಈಗ ಮಾಡೋಕ್ಕಾಗಲ್ಲ ಅಂತ. ಸುಮಾರು 2 ವರ್ಷಗಳಿಂದ ಇದೇ ಸಮಸ್ಯೆಯನ್ನು ಹೇಳ್ಕೊಂಡು ಬರ್ತಾ ಇದ್ದೀವಿ. ಇದುವರೆಗೂ ಕೂಡ ಯಾರಿಗೂ ಈ ಸತ್ತನ್ನು ಮಾಡಿಕೊಟ್ಟಿಲ್ಲ. ಆದರೆ ಪಂಚಾಯತಿಗೆ ಏನು ಕಂದಾಯ ವಸೂಲಿ ಮಾಡಬೇಕಾ ಮಾಡ್ತಾ ಇದ್ದಾರೆ. ಏನು ಪಂಚಾಯತಿಗೆ ಅವ್ರ ಕಂದಾಯ ವಸೂಲಿ ಮಾಡೋದು, ಅವ್ರ ಕಾರ್ಯಕ್ರಮ ಏನಿದೆ ಎಲ್ಲನೂ ಮಾಡ್ತಾ ಇದ್ದಾರೆ. ಪಂಚಾಯತಿಯಿಂದ ಬರೋ ಸೌಲಭ್ಯಗಳನ್ನು ಬೇರೆ ನೀರಿನ ಸೌಲಭ್ಯ ಆಗಿರ್ಬೋದು, ಚರಂಡಿ ಸ್ವಚ್ಛತೆ ಆಗಿರ್ಬೋದು, ಮತ್ತು ವಿದ್ಯುತ್ ದೀಪಗಳಾಗ್ಬೋದು, ಇವೆಲ್ಲ ಕೂಡ ಒದಗಿಸ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ಒಂದು ಮನೆಗೆ ಬೇಕಾಗಿರೋಂಥ ಈ ಸತ್ತು ಅನ್ನೋದು ಏನಿದೆ ಅದನ್ನು ಮಾಡಿಕೊಡ್ತಾ ಇಲ್ಲ. ಇಲ್ಲಿರೋಂಥ ಎಲ್ಲ ಇನ್ನೂ ಜಾಸ್ತಿ ಜನ ಇದ್ದಾರೆ, ಪಾಪ ಕೂಲಿ ನಾಲಿಗೆ ಹೋಗೋರು ಎಲ್ಲರೂ ಕೂಡ ಕಡು ಬಡವರು. ಅದರಲ್ಲೂ 99% ಎಲ್ಲರೂ ಕೂಡ ದಲಿತರೇ ಇದ್ದಾರೆ ಇಲ್ಲಿ. ಸೊ ಇವರಿಗೆ ಇವತ್ತೇನಾದ್ರೂ ಒಂದು ಮನೆ ಮೇಲೆ ಒಂದು ಲೋನ್ ತಗೋಬೇಕಂದ್ರೆ ಅಥವಾ ಬೇರೆಯವ್ರಿಗೆ ಇನ್ನೊಬ್ಬರು ಅವ್ರ ಮಕ್ಕಳಿಗೆ ರಿಜಿಸ್ಟರ್ ಮಾಡ್ಕೊಡ್ಬೇಕಂದ್ರೆ ಇವತ್ತು ಈ ಸತ್ತು ಇಲ್ದಿರ ಇವ್ರಿಗೆಲ್ಲರೂ ಕೂಡ ತುಂಬಾನೇ ತೊಂದರೆ ಆಗ್ತಾ ಇದೆ. ಅದರಿಂದ ದಯವಿಟ್ಟು ನಾವು ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ನಾನು ಮಾನ್ಯ CEO ಅಧಿಕಾರಿಗಳಲ್ಲಿ, DC ಮಾನ್ಯ ಜಿಲ್ಲಾಧಿಕಾರಿಗಳವರಲ್ಲಿ ಹಾಗೂ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕೂಡಲೇ ಏನು ಈ ಕೇಸ್ ಸ್ಟೇ ಆರ್ಡರ್ ಇದೆ ಇದನ್ನ ಕ್ಯಾನ್ಸಲ್ ಮಾಡಿ ಇಲ್ಲಿರುವಂಥ ಎಲ್ಲ ನಿವಾಸಿಗಳಿಗೂ ಕೂಡ ಈ ಸತ್ತನ್ನು ಒದಗಿಸ್ಕೊಡ್ಬೇಕು. ಇಲ್ಲಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತಿ ಮುಂದೆ ಉಗ್ರವಾದಂಥ ಒಂದು ಪ್ರತಿಭಟನೆಯನ್ನ ಮಾಡೋದಕ್ಕೂ ನಾವು ಹಿಂಜರಿಯೋದಿಲ್ಲ ಅಂತ ಈ ಮುಖಾಂತರ ತಮ್ಮಲ್ಲಿ ನಾನು ತಿಳಿಯಪಡಿಸ್ತಾ ಇದ್ದೀನಿ. ನಮ್ಮ ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ಹಾಗೂ ಈ ಗ್ರಾಮದ ಏನು ಕುಟುಂಬಗಳಿದಾವೆ, 100 ಕುಟುಂಬಗಳು, ಅವರ ಎಲ್ಲರ ಮುಖಾಂತರ ನಾವು ತಾಲೂಕು ಪಂಚಾಯತಿ ಕಚೇರಿ ಮುಂದೆ ಉಗ್ರವಾದಂಥ ಹೋರಾಟ ಹಮ್ಮಿಕೊಳ್ತೇವೆ ಅಂತ ಈ ಮುಖಾಂತರ ಅಧಿಕಾರಿಗಳಲ್ಲಿ ನಾವು ಮನವಿ ಆದಷ್ಟು ಬೇಗ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಈ ಸತ್ತನ್ನ ಮಾಡಿಕೊಡ್ಬೇಕು. ಯಾಕಂತಂದ್ರೆ ಇವ್ರ ಕಡೆಯಿಂದ ಎಲ್ಲ ಕಂದಾಯಗಳು ಕಟ್ಸ್ಕೊಳ್ತಾ ಇದ್ದಾರೆ. ನೀವು ನೋಡ್ಬೋದು, ನೋಡಿ ಎಲ್ಲ ತೋರಿಸಿ ಕಂದಾಯಗಳು ಕಟ್ಸ್ಕೊಳ್ತಾ ಇರೋದು. ಪ್ರತಿಯೊಬ್ಬರು ಕೂಡ ಈ ಸತ್ತು ಇಲ್ಲದೆ ಇರೋ ಪ್ರತಿಯೊಬ್ಬರು ಕೂಡ ಕಂದಾಯಗಳು ಕಟ್ತಾ ಇದ್ದಾರೆ. ಇವರೆಲ್ಲ ಕೂಡ ಇದೇ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥವ್ರು, ಮೂಲ ನಿವಾಸಿಗಳು ಈ ಗ್ರಾಮದವರು. ಆದ್ರೆ ಎಲ್ಲೆಲ್ಲಿಂದ ಬಂದವರಿಗೆ ಇವತ್ತು ಖಾತೆಗಳಾಗ್ತಾ ಇದೆ. ಇದೇ ಒಂದು ಸರ್ವೆ ನಂಬರ್ 1ರಲ್ಲೂ ಕೂಡ ಸುಮಾರು ಬೇರೆಯವರಿಗೆ ಒಂದಷ್ಟು ಪ್ರಭಾವಿಗಳಿಗೆ ಖಾತೆಗಳಾಗಿದೆ ಅನ್ನೋದು ನಮ್ಮ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಪ್ರಭಾವಿಗಳಿಗೆ ಆಗೋದೇನೋ, ಇಂಥ ಕಡುಬಾಡವರಿಗೆ ಆಗದೆ ಇರೋದೇನೋ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ದಯವಿಟ್ಟು ಅಧಿಕಾರಿಗಳು ಈ ಬಗ್ಗೆ ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಏನು ಇವ್ರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿಪಡಿಸ್ಕೊಡ್ಬೇಕು ಅಂತ ನಾನು ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ. ಈ ಪಂಚಾಯತಿಗೆ ಈ ಸತ್ತು ಅಂತ ಬಂದಾಗ ಎಲ್ಲ ಕೂಡ ಇವರೆಲ್ಲರೂ ಕೂಡ ಪ್ರತಿಯೊಬ್ಬರು ಪಂಚಾಯತಿಗೆ ಭೇಟಿ ಕೊಟ್ಟು ಈ ಸತ್ತು ಅಪ್ಲೈ ಮಾಡಿದವ್ರೆ. ಯಾರು ಅಪ್ಲೈ ಮಾಡಕ್ ಹೋಗ್ತಾರೆ ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ, ಇದು ಕೇಸಲ್ಲಿದೆ, ಈಗ ಖಾತೆ ಮಾಡಕ್ಕಾಗೋದಿಲ್ಲ, ಇದು ಕೇಸಲ್ಲಿದೆ, ಇದು ಖಾತೆ ಮಾಡಕ್ಕಾಗೋದಿಲ್ಲ ಅಂತ. 1 ನಂಬರ್ ಸರ್ವೆ ನಂಬರ್ ಅಂತ ಹೇಳ್ಬಿಟ್ಟು ಸರ್ ಇದೆ ಹೇಳ್ತಾ ಇರೋದು ಸರ್. ಇರಪ್ಪ ಒಂದು ನಿಮಿಷ, ಇದನ್ನೇ ಅವ್ರು ಹೇಳ್ತಾ ಇದ್ದಾರೆ ಹೊರತು ಬೇರೆ ಏನು ಉತ್ತರ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಏನು ಫಲಾನುಭವಿಗಳು ಈ ಸತ್ತು ನಾವು ಅರ್ಜಿ ಹಾಕೊಂಡಾಗ ಆ ಅರ್ಜಿಗೆ ಒಂದು ಹಿಂಬರಹ ಕೂಡ ನಮಗೆ ಕೊಡ್ತಾ ಇಲ್ಲ. ಇವ್ರು ಕೇಸ್ ಇದ್ರೆ ಈಗ ಏನಿದೆ ಅದನ್ನ ನಮಗೆ ಒಂದು ಹಿಂಬರಹ ಕೊಡಬೇಕಾಗತ್ತೆ, ಅದನ್ನು ಕೊಡ್ತಾ ಇಲ್ಲ. ಮತ್ತೆ ಈ ಸರ್ವೆ ನಂಬರ್ 1ರಲ್ಲಿ 2-3 ಮನೆ ಇಲ್ಲ, 100 ಮನೆ ಇದೆ, 100 ಫಲಾನುಭವಿಗಳಿದ್ದಾರೆ ಇಲ್ಲಿ. ಅಷ್ಟು ಜನಕ್ಕೂ ಕೂಡ ಈ ಸತ್ತು ಇಲ್ಲ. ಆ ನೋಟಿಸ್ ಬೋರ್ಡ್ ಅಲ್ಲಿ ಒಂದು ಈ ಸರ್ವೆ ನಂಬರ್ ಇಂಥ ಸಮಸ್ಯೆ ಇದೆ, ಅದರಿಂದ ಇದಕ್ಕೆ ಇಷ್ಟು ದಿನಗಳ ಕಾಲ ನಾವು ಈ ಸತ್ತು ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ನೋಟಿಸ್ ಕೂಡ ಹಾಕ್ಲಿಲ್ಲ. ಇದು ಸುಮಾರು ಇನ್ನು 2-3 ವರ್ಷಗಳಿಂದ ಇದೇ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಮೊದಲು ಏನು ಇದೆಲ್ಲ ಕೂಡ ಗೋಮಾಳದಲ್ಲಿ ಇವರೆಲ್ಲ ಕೂಡ ಪಟ್ಟಾಗಳು ತಗೊಂಡಿರೋಂಥ ಎಲ್ರಿಗೂ ಸರ್ಕಾರದಿಂದ ಏನು ಸೈಟ್ಲೆಸ್ ಪೀಪಲ್ಸ್ ಅಂತ ಏನು ಕರಿತೀವಿ ಅವ್ರು ಕೊಟ್ಟಂತ ಜಾಗಗಳಲ್ಲಿ ಇವ್ರ ತಾತ ಮುತ್ತಾತರ ಕಾಲದಿಂದ ಕೂಡ ಜೀವನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಉನ್ನತ ಈಗ ನಾವು ಮೊದಲನೇ ಬಾರಿಗೆ ಮಾಧ್ಯಮದ ಮುಖಾಂತರ ಅಧಿಕಾರಿಗಳ ಗಮನ ಸೆಳೆಯೋಣ ಅಂತ ಈ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇರೋದು. ನಾಳೆನೆ ಪತ್ರದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ, ಕಾರ್ಯನಿರ್ವಹಣೆ ಅಧಿಕಾರಿಗಳಿಗೆ ಮತ್ತೆ CEO ಅವರಿಗೆ ಎಲ್ರಿಗೂ ಕೂಡ ಪತ್ರದ ಮುಖಾಂತರ ಈ ಒಂದು ವಿಚಾರನ ತಿಳಿಸ್ತೇವೆ. ಎಲ್ರಿಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ ನಮ್ಮ ಸಂಘಟನೆಯ ಒಂದು ಲೆಟರ್ ಮುಖಾಂತರ ಎಲ್ರಿಗೂ ವಿಚಾರನ ತಿಳಿಸ್ತೇವೆ. ಅದನ್ನು ನಮ್ಮ ಒಂದು 15-20 ದಿನಗಳ ಒಳಗೆ ನಮ್ಗೆ ಯಾವುದೊಂದು ಪರಿಹಾರ ಕೊಡಲಿಲ್ಲ ಅಂತಂದ್ರೆ ನಾವು ತಾಲೂಕು ಪಂಚಾಯತಿ ಮುಂದ್ಗಡೆ ಪ್ರತಿಭಟನೆ ಮಾಡ್ತೀವಿ.